ಇಂದಿನಿಂದ ಕಾವೇರಿಲಿದೆ ವಿಧಾನಮಂಡಲ ಅಧಿವೇಶನ 40% ಕಮಿಷನ್ ಅಸ್ತ್ರ ಪ್ರಯೋಗಕ್ಕೆ ಕಾಂಗ್ರೆಸ್ ಸಜ್ಜಾಗಿದೆ. ಸಾಕಷ್ಟು ವಿಚಾರಗಳನ್ನು ಇಟ್ಕೊಂಡಿದ್ದಾರೆ ಕಾಂಗ್ರೆಸ್ನವರು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಕ್ಕಾಕಿಸುವಂತ ನಿಟ್ಟಿನಲ್ಲಿ. ಬಿಜೆಪಿಯಿಂದ ಶಿಕ್ಷಕರ ಅಕ್ರಮ ನೇಮಕಾತಿ ಪ್ರತ್ಯಾಸ್ತ್ರವನ್ನ ಪ್ರಯೋಗ ಮಾಡಲಿಕ್ಕೆ ಮುಂದಾಗಲಾಗ್ತಾ ಇದೆಯಂತೆ. ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಆದಂತ ಅಕ್ರಮ ನೇಮಕಾತಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇಷ್ಟು ವರ್ಷ ಸುಮ್ಮನಿದ್ರು, 3 ವರ್ಷದಿಂದ ಸುಮ್ಮನಿದ್ಬಿಟ್ಟು ಇವಾಗ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ ಬಿಜೆಪಿಯವರು. ಕಾಂಗ್ರೆಸ್ ಆಡಳಿತಾವಧಿಯಲ್ಲಿ ಶಿಕ್ಷಕರ ಅಕ್ರಮ ನೇಮಕಾತಿ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ. ವಿಧಾನಸಭೆಯಲ್ಲಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ರಿಂದ ದಾಖಲೆಯನ್ನ ಬಿಡುಗಡೆ ಮಾಡಲಾಗುತ್ತಂತೆ. ಇದು ದಾಖಲೆ ಬಿಡುಗಡೆ ಮಾಡಲಿರುವಂತ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಅವರನ್ನ ಮಾತನಾಡಿಸಲಾಗಿದೆ. ನಮ್ಮ ನ್ಯೂಸ್ 18 ಪ್ರತಿನಿಧಿ ಅವರನ್ನು ಮಾತನಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಬಿಸಿ ನಾಗೇಶ್ ಅವರು ಏನು ಹೇಳಿದ್ದಾರೆ ನೋಡ್ಕೊಳ್ಳೋಣ. ನಮ್ಮ ಜೊತೆಗೆ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಅವರಿದ್ದಾರೆ. ಸರ್, ಅಧಿವೇಶನ ಶುರುವಾಗಿದೆ. ಈಗ ಮುಖ್ಯವಾಗಿ ಸರ್ಕಾರದ ವಿರುದ್ಧವಾಗಿ ಕಾಂಗ್ರೆಸ್ಸು ಒಂದಷ್ಟು ವಿಚಾರಗಳ ಬಗ್ಗೆ ಪ್ರಸ್ತಾಪವನ್ನು ಮಾಡೋದ್ರ ಮೂಲಕವಾಗಿ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಮುಂದಾಗಿದೆ. ತಮ್ಮ ತಂತ್ರಗಾರಿಕೆ ಏನು ಅಂತ? ನಮ್ಮದು ಯಾವುದೇ ತಂತ್ರಗಾರಿಕೆ ಎಲ್ಲ ಒಂದು ಪ್ರಾಮಾಣಿಕವಾದ ಸರ್ಕಾರವಾಗಿ ಆರಾಮಾಗಿ ಸೆಷನ್ ನಡೆಸ್ತೀವಿ. ಜನಪರ ಏನೇನು ತೊಂದರೆಗಳಿದೆ ಆ ತೊಂದರೆಗಳನ್ನ ನಿವಾರಿಸೋದಕ್ಕೆ ಬೇಕಾದಂಥ ಆ್ಯಕ್ಟ್ಸ್ನ ರೂಲ್ಸ್ನ ಚೇಂಜ್ ಮಾಡೋದಕ್ಕೆ ಈ ಸೆಷನ್ನ ಉಪಯೋಗಿಸ್ಕೊತೀವಿ. ಕಾಂಗ್ರೆಸ್ ಯಾವಾಗಲೂ ಅಪೋಸಿಷನ್ನಾಗಿ ಬಿಹೇವ್ ಮಾಡೋದು ಕಲಿತೂ ಇಲ್ಲ ಮತ್ತು ಇರ್ರೆಸ್ಪಾನ್ಸಿಬಲಾಗಿ ಬಿಹೇವ್ ಮಾಡ್ತಾರೆ. ಯಾವುದೋ ಪೇಪರ್ ವರದಿ ಇಟ್ಕೊಂಡು ಮತ್ತೊಂದು ಇಟ್ಕೊಂಡು ವಿತೌಟ್ ಎನಿ ಪ್ರೂಫ್ ಸುಮ್ಮನೆ ಹುಚ್ಚುಚ್ಚಾಗಿ ಮಾತಾಡುವಂಥದ್ದು. ಅವ್ರದ್ದೇ ಪ್ರಾಡಕ್ಟ್ಗಳ್ನ ಒಂದಷ್ಟು ಕಡೆ ಬಿಡಿಸಿ ಅವ್ರನ್ನ ಪ್ರತಿ ಸೆಷನ್ ಮುಂಚೆನೂ ಒಂಥರ ಇಶ್ಯೂ ಕ್ರಿಯೇಟ್ ಮಾಡ್ಕೊಂಡು ಅವರೇ ಸ್ಕ್ರಿಪ್ಟ್ ರೈಟರ್ಸು ಅವರೇ, ಡೈರೆಕ್ಟರ್ಸು ಅವರೇ, ಆ್ಯಕ್ಟರ್ಸು ಅವರೇ ಆ ಥರ ಸಿನಿಮಾ ಮಾಡ್ತಾರೆ. ಬಿಟ್ಟರೆ ಅವರು ವಿಧಾನಸೌಧದಲ್ಲಿ ಯಾವತ್ತೂ ರೆಸ್ಪಾನ್ಸಿಬಲ್ ಆಗಿ ಜನರ ಪರವಾದಂಥ ಸಮಸ್ಯೆಗಳನ್ನ ತಗೊಂಡು ಮಾತಾಡಿದ್ದು ಯಾವತ್ತೂ ಇಲ್ಲ, ಗೊತ್ತೂ ಇಲ್ಲ ಅವ್ರಿಗೆ. ಅದರಿಂದ ಯಾವತ್ತೂ ಹಿಂಗೆ ಬಿಹೇವ್ ಮಾಡ್ತಾರೆ. ಈ ಸಲನಾರು ಸ್ವಲ್ಪ ಕ್ಲೀನಾಗಿ ಬಿಹೇವ್ ಮಾಡುವಂಥದ್ದನ್ನು ಕಲಿಬೇಕು ಅಂತ ನನ್ನ ಅಪೇಕ್ಷೆ. ಭ್ರಷ್ಟಾಚಾರದ ಸರ್ಕಾರ 40% ಮತ್ತು PSI ಅಕ್ರಮದಾಗ ಪ್ರಸ್ತಾಪ ಮಾಡೋದಕ್ಕೆ, ತಾವು ಶಿಕ್ಷಕರ ನೇಮಕಾತಿ ಬಗ್ಗೆ ಅವರ ಹಿಂದಿನ ಸರ್ಕಾರದ ಬಗ್ಗೆ ಪ್ರಸ್ತಾಪ ಮಾಡೋಕ್ಕೆ ರೆಡಿ ಇದೆ, ತಿರುಗೇಟ್ ಕೊಡೋದಕ್ಕೆ. ನಾವು ಯಾರ ವಿರುದ್ಧನೂ ಮಾಡ್ತಿಲ್ಲ. ಈ ಕ್ಷೇತ್ರದಲ್ಲಿ ಆಗಿರುವಂಥ ಅನ್ಯಾಯ ಏನಿದೆ ಆ ಅನ್ಯಾಯನ ಸರಿಪಡಿಸೋದಕ್ಕೆ ಬೇಕಾದಂತ ಮಾಡ್ತಾಯಿದ್ದೀವಿ. ನಾವು ಕಾಂಗ್ರೆಸ್ ವಿರುದ್ಧ ಅಂತ ಅಲ್ಲ. ಆದರೆ ಅವ್ರು ಯಾಕೆ ಕಾಂಗ್ರೆಸ್ ಕುಂಬಳಕಾಯಿ ಕಳ್ಳ ಅಂದರೆ ಯಾಕೆ ಹೆಗ್ಲು ಮುಟ್ಕೊಂಡು ನೋಡ್ಕೊತಾರೋ ಗೊತ್ತಿಲ್ಲ. ಆದರೆ ನಡೆದಿರೋವಂಥದ್ದಂತೂ ನಿಜ, ನಡೆದಿದ್ದು ಅಸೆಂಬ್ಲಿಲಿ ಬಂದರೆ ಅದಕ್ಕೆ ನಾನು ಎಜುಕೇಷನ್ ಮಿನಿಸ್ಟ್ರಾಗಿ ಏನು ಉತ್ತರ ಕೊಡಬೇಕೋ ಕೊಡ್ತೀನಿ. ಯಾವ ರೀತಿ ತನಿಖೆ ಆಗ್ತಾ ಇದೆ ಸರ್? ಈಗ ಎಷ್ಟು ಜನ ಇದಾಗಿದೆ ಅಂತ? ತನಿಖೆ ಈಗಾಗಲೇ 13 ಜನ ಅರೆಸ್ಟ್ ಆಗಿದ್ದಾರೆ. 13 ಜನ ಅರೆಸ್ಟ್ ಆಗಿರೋದೆ CID ಇನ್ವೆಸ್ಟಿಗೇಷನ್ ನಡೀತಿರೋದ್ರಿಂದ ಸದ್ಯದಲ್ಲಿ ನಾವು ಇದನ್ನು ಹೇಳುವಂಥದ್ದಲ್ಲ. ಬಟ್ ಫ್ರಾಡ್ ಆಗಿರೋವಂಥದ್ದು ನಿಜ. ತುಂಬ ದೊಡ್ಡ ಸ್ಕೇಲಲ್ಲೇ ಫ್ರಾಡ್ ಆದಂಗೆ ಕಾಣ್ತಾ ಇದೆ. ಇನ್ವೆಸ್ಟಿಗೇಷನ್ ಶುರುವಾಗಿದೆ. ಇದಿಷ್ಟು ಬಿಸಿ ನಾಗೇಶ್ ಅವರ ಮಾತಾಗಿದೆ. ಮುಖ್ಯವಾಗಿ ಅಧಿವೇಶನ ನಡೀತಾ ಇದೆ. ಸಿದ್ದರಾಮಯ್ಯನ ಕಾಲದ ಹಗರಣಗಳೇನಿದೆ, ಮುಖ್ಯವಾಗಿ ಶಿಕ್ಷಕರ ನೇಮಕಾತಿಯಲ್ಲಿ ಅಕ್ರಮ ಆಗಿತ್ತು, ಆ ಒಂದು ವಿಚಾರದ ಬಗ್ಗೆ ಸದನದಲ್ಲಿ ಪ್ರಸ್ತಾಪವನ್ನು ಮಾಡೋದ್ರ ಮೂಲಕವಾಗಿ ಒಂದು ರೀತಿ ಕಾಂಗ್ರೆಸ್ ನಾಯಕರಿಗೆ ಬಾಯಿ ಮುಚ್ಚಿಸುವಂಥ ಒಂದು ಕೆಲಸವನ್ನು ಶಿಕ್ಷಣ ಸಚಿವನಾಗಿ ಮಾಡ್ತೇನೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶೋಭಾ ಜೊತೆಗೆ ಕೃಷ್ಣ GB, ನ್ಯೂಸ್ 18 ಕನ್ನಡ, ಬೆಂಗಳೂರು.